ಬೇಕು ಅಂತ ನಮ್ಮ ಚಂದ್ರೇಶ್ ಅವರು ಹೇಳಿದ್ದಾರೆ. ಅದರಂತೆಯೇ ನಮ್ಮ ಊರಿಗೆ ಪ್ರಮುಖ ಹಿರಿಯರು ಹಿರಿತಲೆ ಅಂದರೆ ಈಗ ನಮ್ಮ ಸಿದ್ದಪ್ಪನವರು ಅಂದ್ರೆ ಒಬ್ಬರೇ. ಈ ದೇವರ ವಿಚಾರವಾಗಿ ಇದು ಹಿಂದೆ ಮಲ್ಲಿಗೆರೆಯಲ್ಲಿ ಇದ್ದಂಥ ಚೆನ್ನಿಗರಾಯ ಇಲ್ಲಿಗೆ ಹೇಗೆ ಬಂದ ಅನ್ನೋದನ್ನು ನಮ್ಮ ಸಿದ್ದಪ್ಪನವ್ರ ಕಡೆಯಿಂದ ಕೇಳೋಣ. ಯಾವ ಬಂದ ಮಲ್ಲಿಗೆರೆಯಿಂದ ಇಲ್ಲ, ಇಲ್ಲೇ ಸೃಷ್ಟಿಯಾದಂತ ಭಗವಂತ ಅದನ್ನ ಹೇಳಿ. ಅಲ್ಲಿ ಮಲ್ಲಿಗೆರೆಯಲ್ಲಿ ಇರ್ತಕ್ಕಂಥ ಜನಗಳು ಇನ್ನು ಮೂರಲ್ಲಿ ಭಗವಂತ ಬಂದ್ಬಿಟ್ಟ ಅಂತ ಹೇಳಿ ಅವರು ಇಲ್ಲಿಗೆ ಬಂದು ನಮಗೆ ಸಹಕಾರ ಕೊಟ್ಟು ನಾವು ಅವ್ರ ಸಹಕಾರ ಕೊಟ್ಟು ಸ್ವಾಮಿ ಮಲ್ಲಿಗೆರೆಯಿಂದ ಮಾಡಿ ಇಲ್ಲಿ ನೆಲೆಗೊಂಡಿದ್ದ, ಇಲ್ಲೇ ನೆಲೆಗೊಂಡದ್ದು, ಇಲ್ಲೇ ಉದ್ಭವ ಇಲ್ಲೇ ಉದ್ಭವ ಆದದ್ದು ಅಂತ ಹೇಳೋ. ಮಾತಾಡಿ, ನೀವು ಮಾತಾಡಿ ಕೇಳಿದ್ದು. ಮಲ್ಲಿಗೆರೆಯಿಂದ ಬಂದದ್ದ ಈ ದೇವರು ಚೆನ್ನಿಗರಾಯ ಇಲ್ಲಿ ನಮ್ಮ ಬೆಳಗವಾಡಿಲಿ ಉದ್ಭವ ಆದದ್ದ. ನಿಮ್ಮ ಅನುಭವ ನೀವು ಕಂಡಂಗೆ ನಿಮಗೆ ಗೊತ್ತಿರಂಗೆ ಇಲ್ಲ ಇಲ್ಲೇ ಇದಾಗಿದ್ದು ಅಂತ ಹೇಳೋ. ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಲೆಕ್ಕ? ನಿಮ್ಮ ತಾತನ ಕಾಲದಿಂದನು ಹಿರಿಯರು ಹೇಳ್ದಂಗೆ 800 ವರ್ಷಗಳ ತಲೆಮಾರು ನಾವೇನು ನೋಡಿ. ಗ್ರಾಮ ಪಂಚಾಯತಿ ಮೆಂಬರ್ ನೀನು ಹೇಳಿ ಮಾತಾಡು. ಹುಚ್ಚಪ್ಪಂದ ಆಯ್ತು ಬಿಡ ಅಲೆಯ. ಗ್ರಾಮ ಪಂಚಾಯತಿ ಸದಸ್ಯರು ರಂಗನಾಥರವರು ಈ ದೇವರ ಬಗ್ಗೆ 2 ಮಾತನಾಡಿದ್ದಾರೆ. ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ಚನ್ನರಾಯ ಸ್ವಾಮಿಯ ಪಾದಗಳಿಗೆ ಬೆಳಗೋಡಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಅವರಿಗೆ ಭಗವಂತನ ಆಶೀರ್ವಾದ ಪಡೆಯೋಕ್ಕೆ ಗ್ರಾಮಸ್ಥರು ಎಲ್ಲರೂ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ವೈಕುಂಠ ಏಕಾದಶಿಯಲ್ಲಿ ನಮ್ಮ ಬೆಳಗೋಡಿ ಗ್ರಾಮಕ್ಕೆ ಆರೋಗ್ಯ ಭಾಗ್ಯ ಕೊಟ್ಟು ಮಳೆ ಬೆಳೆ ಕೊಟ್ಟು ಎಲ್ಲರನ್ನೂ ಸಂತೃಪ್ತಿಯಿಂದ ನೆಮ್ಮದಿ ಮತ್ತು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪರಿಹರಿಸಿ ಅವ್ರಿಗೆ ಎಲ್ಲ ಭಗವಂತನ ಸ್ಮರಣೆ ಏನು ಬೇಡ್ಕೊತಾರೋ ಅದನ್ನೆಲ್ಲ ಈ ಪರಿಹಾರ ಇವತ್ತಿನ ದಿನದಿಂದ ಇವತ್ತೇ ಕ್ಷಣಾರ್ಧದಲ್ಲೇ ಪರಿಹಾರ ಕೊಡ್ತಾ ಅಂತ ಏಕಾದಶಿ, ಈ ವೈಕುಂಠ ಏಕಾದಶಿ ಅಂತ ಇದಕ್ಕೆ ಒಂದು ಸ್ಮರಣೆ. ಈ ಸ್ಮರಣೆ ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ಈ ದಿನ ಅವರ ಕಷ್ಟ ಸುಖಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೇದು ಮಾಡಿ ನನ್ಗೆ ಎಲ್ಲರೂ ಗ್ರಾಮಸ್ಥರು ಸಾಕಷ್ಟಂತ ಬೆಳಗೋಡಿ ಗ್ರಾಮದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಂದನೆಗಳು. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯಲ್ಲಿ ಭಗವಂತ ಕಾಪಾಡಲಿ ಅಂತ ಹೇಳಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ರಂಗನಾಥ್ ಅವರಿಗೆ